ಶ್ರೀ ಗುರು ಬಸವ ಲಿಂಗಾಯ ನಮಃ. ಈಗ ನಾವು ಇಬ್ಬರು ಕೂಡಿ ಸರ್ವಜ್ಞರವರ ವಚನ ಹೇಳುತ್ತೇವೆ. ಆ ಕಡೆ ನೋಡಿ ಮಾತಾಡ್ಬೇಕ. ಬಸವ ಗುರುವಿನ ಹೆಸರು ಬಲ್ಲವರು ಯಾರಿಲ್ಲ ಈ ಜಗದೊಳಗೆ. ಹುಸಿ ಮಾತನಾಡಿ ಕೆಡದಿರಿ ಈ ಲಿಂಗಾಯತಕ್ಕೆ. ಬಸವಣ್ಣನೇ ಕರ್ತ ಸರ್ವಜ್ಞ. ಈಗ ಒಂದು ಸಿದ್ದರಾಮೇಶ್ವರ ವಚನ ಹೇಳೋಣ ಮಗ. ಬಸವಣ್ಣನೇ ತಾಯಿ ಬಸವಣ್ಣನೇ ತಂದೆ ಬಸವಣ್ಣನೇ ಪರಮ ಬಂಧು ಯಮಗೆ. ವಸುಧೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಈಗ ಇನ್ನೊಂದು ಅಕ್ಕ ಮಹಾದೇವಿರವರ ವಚನ. ಅಕ್ಕ ಮಹಾದೇವಿದರ ದೇವಲೋಕದವರಿಗೂ ಬಸವಣ್ಣನೇ ದೇವರು, ಮರ್ತ್ಯಲೋಕದವರಿಗೂ ಬಸವಣ್ಣನೇ ದೇವರು, ನಾಗಲೋಕದವರಿಗೂ ಬಸವಣ್ಣನೇ ದೇವರು. ಮೇರುಗಿರಿ ಮಂದರಗಿರಿ ಮೊದಲಾದವುಗಳೆಲ್ಲವಕ್ಕೂ ಬಸವಣ್ಣನೇ ದೇವರು. ಚನ್ನ ಮಲ್ಲಿಕಾರ್ಜುನ ದೇವ ಎನಗೂ ನಿಮಗೂ ಎಮ್ಮ ಶರಣರಿಗೂ ಬಸವಣ್ಣನೇ ದೇವರು. ಗುಡ್. ನೋಡಿ, ಈ 3 ವಚನಗಳು ಏನು ಸಾಕ್ಷಿ ಕೊಡ್ತವೆ ಅಂದರೆ ಬಸವಣ್ಣನವರು ಈ ಜಗತ್ತಿಗೆ ಯಾವ ಜ್ಞಾನ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಇವತ್ತ ಎಲ್ಲ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ, ದೇಶದಲ್ಲಿರ್ತಕ್ಕ ಎಲ್ಲ ಮಠಾಧೀಶರು ವಚನಗಳ ಅನುಭವವನ್ನು ಅವಲೋಕನ ಮಾಡಿಕೊಂಡು ಇವತ್ತ ಸಮಾಜಕ್ಕೆ ಸತ್ಯವನ್ನು ತಿಳಿಸಬೇಕಾಗಿದೆ. ಸುಳ್ಳನ್ನು ಬಹಳ ದಿವಸ ಬದುಕುವುದಿಲ್ಲವೆಂದು ಹೇಳುತ್ತಾ ಬಸವ ಜಯಂತಿಯ ನಿಮಿತ್ತವಾಗಿ, ಮುಂಬರುವ ಬಸವ ಜಯಂತಿಯ ನಿಮಿತ್ತವಾಗಿ ನಮ್ಮ ಅಲ್ಲಮ ಪ್ರಭು ಮತ್ತು ನಾನು ಚಂದ್ರಪ್ಪ ಗುಂಗೆ ನಮ್ಮಿಬ್ಬರಿಂದ ಇಡೀ ಭಾರತ ದೇಶದಲ್ಲಿರ್ತಕ್ಕಂಥ ನಮಗ 145 ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇವೆ. ಸರ್ವರಿಗೂ ಮತ್ತೊಮ್ಮೆ ಶರಣಾರ್ಥಿ. ಗುಡ್ ಮಗ. ಆಹಾ, ಬಾಯ್ ಮಾಡಲ್ಲರಿಗೂ.